ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ನಿಂದಲೇ ಸವಾಲಾಗಿದೆ. ಅಖಾಡದಲ್ಲೇ ಉಳಿದಿದ್ದಾರೆ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಸಾದಿಕ್. ಮನವೊಲಿಕೆಗೆ ಬಗ್ಗದೆ ನಾಮಪತ್ರ ವಾಪಸ್ ಪಡೆದಿಲ್ಲ ಸಾದಿಕ್. ನಾನ್ ಹಿಂದೆ ಸರಿದ್ರೆ ಸಮಾಜ ಹಿಂದೆ ಸರಿದಂತೆ ಅಂತ ಹೇಳ್ತಾ ಇದ್ದಾರೆ. ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಸ್ಪರ್ಧೆಗೆ ನಿಂತಿದ್ದಾರೆ ಸಾದಿಕ್. ಇಷ್ಟೋ ಮನವೊಲಿಕೆಯ ಪ್ರಯತ್ನಗಳಾಯಿತು, ಅದೆಲ್ಲವೂ ಕೂಡ ವಿಫಲವಾಗಿದೆ. ಸಾದಿಕ್ ನಾನು ನಿಲ್ತೀನಿ, ಪ್ರಚಾರವನ್ನ ಮಾಡೇ ಮಾಡ್ತೀನಿ ಅಂತಿದ್ದಾರೆ. ನಾನು ರಣರಂಗ ಬಯಲಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ. ಯಾವ ಕಾರಣಕ್ಕೆ ಸರಿಯೋದಿಲ್ಲ. ನಾನು ಸರಿದ್ರೆ ಸಮಾಜ ಸರಿದಂಗೆ. ಸಮಾಜ ನನಗೆ ಗೆಲ್ಲಿಸಲಿಲ್ಲ ಅಂತ ಹೇಳಿದ್ರೆ ನಾನು ಸೋತ್ರೆ ಸಮಾಜ ಸೋತಂಗೆ, ಸಮಾಜ ಸೋತಿದ್ರೆ ನಾನು ಸೋತಂಗೆ. ಯಾವ ಕಾರಣಕ್ಕೂ ನಾನು ಬಯಲಲ್ಲಿ ಇರ್ತಾನೆ, ನಾನು ಚುನಾವಣೆ ಮಾಡೇ ಮಾಡ್ತಾನೆ. ನನಗೆ ಜನ ಆಶ್ವಾಸನೆ ಕೊಟ್ಟಿದ್ದಾರಲ್ಲ, ಆ ನಿಟ್ಟಿನಲ್ಲಿ ಜನಗಳಿಗೆ ಸೇವೆ ಸಲ್ಲಿತೇನೆ ಅಂತೇಳಿ ತಮ್ಮ ಮಾಧ್ಯಮರ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಸರ್, ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ಕೆಪಿಸಿಸಿ ಅಧಿಕಾರಿಗಳು, ಅಧ್ಯಕ್ಷರು, ಜಮೀದ್ ಅಹಮದ್ ಅವರು, ನಸೀರ್ ಅಹಮದ್ ಅವರು, ರಿಜ್ವಾನ್ ಅರ್ಷದ್ ಅವರು, ತನ್ವೀರ್ ಸೇಠ್ ಅವರು, ಎಲ್ಲ ಲೀಡ್ರು ಸರ್, ಎಲ್ಲ ಲೀಡ್ರು ನಮ್ಮನ್ನ ಮನವೊಲಿಸಕ್ಕೆ ಮಾಡಿದ್ರು. ನಾನೇನಂದೆ, ಸಮಾಜಕ್ಕೆ ಬಿಟ್ಟೆ ನಾನೇನಿಲ್ಲ, ಸಮಾಜ ನನ್ನಿಂದೆ ಇದೆ, ಸಮಾಜದಿಂದ ನಾನದೇನೆ. ಸಮಾಜ ಏನು ತೀರ್ಪು ಕೊಡ್ತೈತಿ ಅದು ತೀರ್ಪು ತೊಗೊಂಡು ಹೋಗ್ರಿ. ನಾನು ಬಯಲಲ್ಲಿ ಇರ್ತಕ್ಕದ್ದು 100% ಸತ್ಯ. ಯಾಕಂತೇಳಿದರೆ ನಮ್ಮ ಉಲ್ಮಾಯುದ್ದೀನ್ ಆಲಿಮುದ್ದೀನ್ ಅವರಿಗೆ ಕಡೆ ಕಾಣಿಸೋದಕ್ಕೆ, ನಮ್ಮ ಮೈನಾರಿಟಿ ಲೀಡರ್ಗಳಿಗೆ, ಜಮೀರ್ ಅಹಮದ್ ಅವರಿಗೆ, ನಸೀರ್ ಅಹಮದ್ ಅವರಿಗೆ ಕಡೆ ಕಾಣಿಸೋದಕ್ಕೆ, ನಮ್ಮ ದಕ್ಷಿಣ ಕ್ಷೇತ್ರದ ಮತದಾರರು ನಮ್ಮ ಸ್ವಾಮಿಗಳನ್ನ ಕಡೆ ಕಾಣಿಸಿದ್ದಾರೆ, ನಮ್ಮ ಮೈನಾರಿಟಿ ಲೀಡರ್ ಕಡೆ ಕಾಣಿಸಿದ್ದಾರೆ. ದಯವಿಟ್ಟು ನೀವು ಯಾವ ಕಾರಣಕ್ಕೆ ಸರಿಬೇಡ್ರಿ. ನೀವು ರಣರಂಗ ಬಯಲಲ್ಲಿ ಮೈದಾನದಲ್ಲಿ ಇರ್ರಿ. ನಾವು ಚುನಾವಣೆ ಮಾಡ್ತೇವೆ, ನಮ್ಮ ಗೆಲುವು ಖಚಿತ ಅಂತ ನಮ್ಮ ದಕ್ಷಿಣ ಕ್ಷೇತ್ರದ ಎಲ್ಲ ಮತದಾರರು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾನು ತೀರ್ಪು ತಗೊಂಡು ತಮ್ಮ ಮೂಲಕ ಹೇಳಕ್ಕೆ ದಾವಣಗೆರೆಯಲ್ಲಿ 15 ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಕಣದಲ್ಲಿದ್ದಾರೆ. ಸಾದಿಕ್ ಸೇರಿದಂತೆ 15 ಜನ ಮುಸ್ಲಿಂ ಅಭ್ಯರ್ಥಿಗಳ ಸ್ಪರ್ಧೆ ನಡೀತಾ ಇದೆ. ಇದು ಸಮರ್ಥ್ಗೆ ದೊಡ್ಡ ಮಟ್ಟದ ಕಂಟಕ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅನ್ಸುತ್ತೆ. ಏಕೆಂದ್ರೆ ದೊಡ್ಡ ಪ್ರಮಾಣದಲ್ಲೇ ಮುಸ್ಲಿಂ ಸಮುದಾಯದ ಜನಸಂಖ್ಯೆ ಇದೆ. ಈಗ ಸಾದಿಕ್ ಪೈಲ್ವಾನ್ ಸೇರಿದಂತೆ 15 ಜನ ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಒಂದ್ ಕಡೆ ಈಗ ಸಾದಿಕ್ ಪೈಲ್ವಾನ್ ಹಿಂದೆ ಸರಿಯುವ ಮಾತೇ ಇಲ್ಲ. ನಾನ್ ಹಿಂದೆ ಹೋದ್ರೆ ನನ್ನ ಸಮುದಾಯ ಹಿಂದೆ ಹೋದಂತೆ, ನಾನ್ ಗೆದ್ರೆ ನನ್ನ ಸಮುದಾಯ ಗೆದ್ದಂತೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಎಷ್ಟೆಲ್ಲ ನಾಯಕರು ಮನವೊಲಿಸುವಂತಹ ಪ್ರಯತ್ನಗಳನ್ನ ಮಾಡಿದ್ರು. ಅವರ ಮನೆಗೆ ಭೇಟಿ ಕೊಟ್ಟು ಅವರ ಮನವೊಲಿಕೆ ಪ್ರಯತ್ನಗಳು ನಡೀತು. ಮತ್ತೆ ಈಗ ಸಿಎಂ, ಡಿಸಿಎಂ ಸೇರಿದಂತೆ ಈಗ ಹಲವು ನಾಯಕರನ್ನ ಭೇಟಿಯಾಗಿ ಸಭೆ ನಡೆಸಿ ಜೊತೆಗೆ ಇವರ ಮನವೊಲಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಪ್ರಯತ್ನಗಳಾದರೂ ಕೂಡ ಸಾದಿಕ್ ಪೈಲ್ವಾನ್ ಅಂತೂ ಹಿಂದೆ ಸರಿಯುವಂತಹ ಮಾತಿಲ್ಲ ಅಂತ ಹೇಳ್ತಾ ಇದ್ದಾರೆ.